ನನ್ಸಲ್ವಾ? ನನ್ ಕನ್ಸು ಯಾವಾಗ ನನ್ಸಾಗುತ್ತೋ ಕಾಣಲ್ಲಪ್ಪ ಶಿವನೇ. ಮಾವಾ ಮಾವಾ, ನಾ ಕಂಡಿದ್ದು ಕನ್ಸ ನನ್ಸಲ್ವಾ? ನನ್ ಕನ್ಸು ಯಾವಾಗ ನನ್ಸಾಗುತ್ತೋ ಕಾಣಲ್ಲಪ್ಪ ಎಡ್ಲಿ ಸಿದ್ದೇಶ್ವರ. ನೋಡು ಮಾವ, ದೇವ್ರ ದಯೆ ಇದ್ರೆ ಅದ್ ಬೇಗನೆ ಆಗುತ್ತೆ ಬಿಡು. ಅಂದಾಗೆ ನಾನು ಏನೇನೋ ಕೇಳ್ತೀನಿ, ಅದನ್ನೆಲ್ಲ ನೀನ್ ಕೊಡಿಸ್ತೀಯ ತಾನೆ? ಕೇಳು. ಅಯ್ಯ ನನ್ನ ಮುದ್ದಿನ ಮಾವನ ಮಗಳೇ, ನಾನು ಹುಟ್ಟಿರೋದೇ ನಿನಗೋಸ್ಕರ. ಹೌದಾ? ನಿನ್ನ ಬೇಕು ಬೇಡಗಳನ್ನು ಈಡೇರಿಸಬೇಕಾಗಿದ್ದು ನನ್ನ ಕೆಲಸ. ಅದೇನಾಗ್ಬೇಕು ಕೇಳು ನನ್ ಚಿನ್ನ. ಮಾವ, ನನಗೆ ನಿನ್ಗೆ ಹುಳಿ ಮಾವಿನಕಾಯಿ, ಹುಣಸೆ ಹಣ್ಣು, ನುಗ್ಗೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಆಮೇಲೆ ಚುಕ್ ಚುಕ್ಕಿ ಇರುತ್ತಲ್ಲ ಮೇಲ್ಗಡೆ ಶುದ್ಧ ಇರುತ್ತಲ್ಲ ಬಾಳೆ, ಅದು ತಿನ್ಬೇಕು ಅನಿಸ್ತಿದೆ ಮಾವ. ಅಯ್ಯಯ್ಯ, ನಿನಗೆ ಏನ್ ಬದ್ದ ಮಾಡ್ಗೇಡಿ. ನಿಂಗೆ ಯಾವ್ದು ಒಳ್ಳೆ ಬದುಕಿಗೆ ಒಳ್ಳೆ ಬರ್ಲಿಲ್ವಾ? ಹೇಳೋದು ಇಷ್ಟುದ್ದ ಬಾಳೆಹಣ್ಣು. ನಿಂಗೆ ಬಸ್ರಿಗೆ ಬಂದಿರೋ ಬೈಕಿಗೆ ಒಳ್ಳೆ ನಿನಗೆ ಬಂದಿದೆಯಲ್ಲ, ಯಾವನ್ ಕೂಡಿ ಬಸ್ರಿ ಅದೇ. ಇಲ್ಲಿ ಯಾರು ಕೂತಿರೋ ಕೇಳಿ ಬಸ್ರಿ ಅದೀಯಾ, ಇಲ್ಲ ನಿಂತಿರೋದು ಬಸ್ರಿ ಅದೀಯಾ? ನಿಜ ಹೇಳು ಮಾವ. ಏನ್ ಮಾವ, ರಸಿಕತೆನೇ ಇಲ್ವಲ್ಲ ಮಾವ ನಿನಗೆ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀನ್ ನೋಡಿದ್ರೆ ನನಗೆ ಮೂಡೇ ಬರ್ತಾ ಇಲ್ಲ. ಏನ್ ಮಾವ ನೀನು? ಅಲ್ಲ, ಯಾಕೆ ಬಾಯಿ ಪಡ್ಕೋತಾ ಇದೀಯಾ ಅಂತ. ನೋಡು ಮಾವ, ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತಾ ಇದೀಯಾ, ಸ್ವಲ್ಪ ಒಳ್ಳೇದನ್ನು ಯೋಚನೆ ಮಾಡು ಮಾವ. ಅಂತ ಪ್ರಸಂಗ ಏನಾದ್ರು ಬಂತು ಅಂದ್ರೆ ತಾಳಿ ಕಟ್ಟಿಸ್ಕೊಂಡೆ ನಾನು ಬಸ್ಲಾಗ್ತೀನಿ, ಗೊತ್ತಾ? ಹಾಗಾದ್ರೆ ನೀನು ಬಸಿ ಆಗ್ಲಿಲ್ವಾ? ಬದುಕ್ತೋ ಬಡ್ಜೀವ, ಅದು ಆಗಲ್ಲ. ಮುದ್ದು ಬಂಗಾರ, ಇನ್ನೇಗೆ ನಿಂಗೆ ಯಾವ್ದು ಒಳ್ಳೆ ಬೈಕಾಗ ಒಳ್ಳೆ ಬರ್ಲಿಲ್ವಾ? ಹೋಗಿ ಹೋಗಿ ಕಾಮೇನ ಕುದುರೆನ, ನೂಡುಗ್ರೇಸು ನುಗ್ಗೆಕಾಯಿ, ಸೋರೆಕಾಯಿ, ಕುಂಬಳಕಾಯಿ, ಈ ಚಿಕ್ಕ ಚಿಕ್ಕ ಬಾಯಿನ ಕೇಳ್ತಾ ಇದೆಯಲ್ಲ. ಮದುವೆ ಆಗದೆ ಹೆಣ್ಮಕ್ಳು ಈ ತರ ಬೈಕಗಳೆಲ್ಲ ಇಟ್ಕೋಬೇಡ್ದು ನನ್ನ ಚಿನ್ನ. ನನ್ನ ಮಾತು ಕೇಳು. ನೋಡು ಬಾಬಾ, ನೀನ್ ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ಈಗ ನಾನು ಹೇಳಿದ್ದೀನಿ, ನೀನ್ ಕೊಡಿಸ್ತೀಯೋ ಇಲ್ವೋ ಹೇಳೋ. ನೀನ್ ಕೈಲಿ ಆಗಲ್ಲ ಅಂದ್ರೆ ನಾನು ಬೇರೆ ದಾರಿ ನೋಡ್ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಏ ಮಾವ, ಏನ್ ಹೆಣ್ಣು ಅಂತ ಉಡ್ಸ್ಬಿಟ್ಟು ನನಗ್ ಗಂಟಾಗ್ಬಿಟ್ಟು ನೀನೇನೋ ಶಿವನ್ ಪಾದ ಸೇರ್ಕೊಂಡೆ. ಇವಳ ಚಿಕ್ಕರಿಂದ ಸಾಕಿ ಬೆಳೆಸಿ ನಾನ್ ಜೋಡಿ ಆಗಿರ್ತಾಳೆ ಅಂತ ಆಸೆ ಪಟ್ರೆ ಇವಳು ನನಗೆ ತಿರುಪತಿ ಚಂಪುಕೊಟ್ಟ ಕಾಣಿಸ್ತಾಳಲ್ಲ ಮಾವ. ಮಾವ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನ್ ಹೇಳಿದ್ರೆ ತಂದು ಕೊಡ್ತೀಯೋ ಇಲ್ವೋ ಹೇಳೋ. ನೀನ್ ತಂದು ಕೊಡಕ್ ಆಗ್ಲಿಲ್ಲ ಅಂದ್ರೆ ನೋಡಲ್ಲಿ, ನಮ್ ತಾತಪ್ಪ ಏನೋ ಯೋಚನೆ ಮಾಡ್ತಾ ಕೂತವ್ರೆ. ಅವ್ರಿಗೀಗ್ಲೂ ಹೂ ಅಂದ್ರೆ ಸಾಕು, ತಂದು ಕೊಡೋ ಕೆಪಾಸಿಟಿ ಐತೆ ಮಾವ. ಅಯ್ಯಯ್ಯ, ಹಾಗೆಲ್ಲ ಮಾತಾಡ್ಬೇಡವೇ. ನಮ್ಮೂರ್ಲಿ ಪಡ್ಡೆ ಹುಡ್ಕಣ್ಣು ಸರಿಲ್ಲ. ನೀನು ಗಣೇಶು ಮಾಡು ಅಂದ್ರೆ ಅವ್ರ ಅಪ್ಪ ಈಶ್ವರನೇ ಮಾಡ್ಬಿಡ್ತಾರೆ. ಅವ್ರ ಸಂಘ ನಿನಗ್ ಬೇಡ. ನನ್ ಮಾತನ್ನ ಕೇಳು. ನಿನ್ ಮಾತ್ ಏನ್ ಕೇಳೋದು ಮಾವ? ನಿನ್ ಜಾಗದ ನಮ್ ತಾತಪ್ಪ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದೋ ಎರಡೋ ಉದ್ರೋಗಿರೋದು. ಏನೋ ಕಿಸಿಯಲ್ಲ ಮಾವ. ನಾನು ನೋಡಿದ್ರೆ ಆಡೋ ಪಡ್ಡೆ ಐಕ್ಲಿಂದ ಹಿಡಿದು 60 ವರ್ಷ ಮುದುಕುರ್ವರೆಗೂ ಎಲ್ಲ ನನ್ನ ಅಭಿಮಾನಿಗಳು ಮಾವ. ಈಗ ನೀನ್ ತಂದು ಕೊಡ್ತೀಯೋ ಇಲ್ವೋ ಹೇಳೋ. ನಮ್ ತಾತಪ್ಪನ್ಗೆ ನಾನು ತರಿಸ್ಕೊತೀನಿ ಅಷ್ಟೇ. ಆಮೇಲೆ ಅಯ್ಯಯ್ಯೋ, ಸಾಕ್ ಸಾಕ್ ನೀನ್ ತುಂಟಾಟ. ಇವಳು ಹೆಂಗಪ್ಪ ನಾನ್ ದಾರಿ ತರೋದು? ನಾನು ಉತ್ತರ ಆದ್ರೆ ಇವಳು ದಕ್ಷಿಣ. ಈಗಾದ್ರೆ ಮಕ್ಳಾಗೋದು ಉಂಟೆ? ನನಗೆ ಯಾವಾಗಿಂದನೂ ಅನುಮಾನ ಮಕ್ಳಾಗುದಿಲ್ಲ ಬಿಡುವ. ನಿನ್ ಹಾಗೆ ಐತೆ ಇರೋ ಮಿಂಚು. ಟ್ರೈನ್ ಮಾಡೇ ಬಿಡುಮಾ. ನಮ್ದೇನಿದ್ರು ಕಬಡ್ಡಿ ಆಡೋದು, ನಿಂದೇನಿದ್ರು ಬರೀ ಕುಂಟಬಿಲ್ಲೆ ಆಡೋದು. ಕಬಡ್ಡಿನೇ ಆಡುವ ಬಿಡು, ಕಬಡ್ಡಿನೇ ಆಡುವ. ಈಗೇನು ನೀನು ತಂದು ಕೊಡ್ತೀಯೋ ಅಥವಾ ಸಂತೆಗೆ ಬೇರೆ ಐಕ್ಲಿನ ಯಾರಾದ್ರೂ ಕಳಿಸೋ? ನಾನು ಏನ್ ಸರಿ ಬಿಡು. ಅದೇನ್ ಜನ್ಮಂದ ಕೊಟ್ನಾ ದೇವ್ರು. ಮಾತಿನ ಮಲ್ಲಿ ಗಿರಿ ಹೋದನ ಮಾವಾತಗೆ. ಮಿಂಚು ಅಬ್ಬಬ್ಬಬ್ಬಾ. ಮಿಂಚು, ಏನ್ ರೋಡಲ್ಲಿ ನಿಂತ್ಕೊಂಡು ಯಾರನ್ನೋ ಕಾಯ್ತಿರಂಗಿದೆಯಲ್ಲ? ಏನು ಇಲ್ಲ ಕಲ, ಆಗ ನೋಡ್ದಾಗ್ಲೇ ಕಣ್ಣು ಒಂಥರ ಆಯ್ತು. ಈಗ ಏನ್ಲ ಒಳ್ಳೆ ಈ ತರ ಆಗೋಗೋದೆಲ್ಲ ಕಣ್ಣು. ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಮಾವ. ನೀನ್ ಯಾವಾಗ ಬರ್ತೀಯಾ, ನಿನ್ಗೆ ಯಾವಾಗ ನಾನು ಐ ಲವ್ ಯು ಅಂತ ಹೇಳ್ತೀನಿ ಅಂತ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಅಷ್ಟಲ್ಲಿ ನೀನ್ ಬಂದ್ಬಿಟ್ಟೆ.
ಹೌದಾ ಮಿಂಚು ನನ್ ಪ್ರೀತಿಗೆ ಕಾಯ್ತಿದ್ಯಾ ಹೌದು. ಏನೋ ರಾಜ್ಯವಾಗ ಗಿರಿ ನಿಂದು ಮಿಂಚಿನ ಪ್ರೀತಿಯ ಸಂಪಾದಿಸ್ಬಿಟ್ಟಿಯಲ್ಲ. ಐ ಲವ್ ಯು ಮಿಂಚು. ನೀನೇ ಕೊಟ್ಬಿಟ್ಟ? ನೀನ್ ಕೆನ್ನೆಗೆ ಕೊಡ್ಲೆ ಅಂಬೊತ್ತು. ಅಯ್ಯೋ ಮಾವ, ನೀನು ನನ್ಗೆ ನಿಂಗ್ ಮುದ್ದು ಕೊಡ್ತೀಯ? ಅಯ್ಯೋ ನಿನ್ ಮುದ್ದು ಬಂಗಾರ. ಏ ಮಗನೇ, ಹಾಕಿ ತೆಗೆದು ಬಿಟ್ಟ ಅಂದ್ರೆ ಅಲ್ಲ ಕಣೋ, ಯಾವಾಗ್ಲೂ ಲವ್ ಲವ್ ಅಂತ ಬಡ್ಕೋತಾ ಇದೆಯಲ್ಲ. ನಿಮ್ಮಂತವ್ರಿಗೆ ಏನ್ ಮಾಡೋದಕ್ಕೆ ಏನ್ ಬೇರೆ ಕ್ಯಾಮೆ ಇಲ್ವಾ? ಮಿಂಚು ವಯಸ್ಸು ಬಂದ್ರೆ ಹುಡುಗರ ಸಂಕಟ ನಿಂಗೆ ಹೇಗೆ ಅರ್ಥ ಆಗ್ಬೇಕು? ಊಟ ಮಾಡೋ ಟೈಮ್ಗೆ ಊಟ ಸೇರ್ತಿಲ್ಲ, ನಿದ್ರೆ ಮಾಡು ದಿಂಪ್ ಕೊಡ್ಕರ ನೀನೇ ಬಂದ್ ಮಣಿಗಿರಂಗ್ ಕಾಣ್ತೀಯ. ನಲ್ಲಿ ನೀರ್ ತಿರಿಕ್ ಹೋಗಿ ಗೇಟೋ ತಿರಿತೀರ ನೀನೇ ಕಾಣ್ತೀಯ, ಗೇಟೋದೇ ತಿರಿಕಾಗೋದು. ಹುಷಾರು ಮಗ. ಆಲಮನ ಕಪ್ಪು ಕೊಡ್ತೇರು, ನಮ್ಮ ಅಪ್ಪು ಕತ್ತೇರ ಕಪ್ಪು ಕೊಡ್ದಂಗೆ ಕಾಣ್ತಿರ್ತೀನಿ ನೀನು. ಬೆಟ್ಟಳ್ಳಿ ರಂಗಸ್ವಾಮಿ ಮೇಷ್ಟ್ರು 3 ತಿಂಗಳಿಂದ ಹೇಳಿ ಹೇಳಿ ನಾನು ಹೊರ್ಗೋಗಿ 90 kg 85 kg ಬಂದ್ಬಿಟ್ಟೆ. ನೀನೇನ್ ಮತ್ತೆ ಓದೋದ್ ಕಡೆ ಎಲ್ಲ ನೀರ್ ಬಿಟ್ಟು 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 ಸ್ವರ್ಗೋಗ್ದ ನೀನೇನಾದೀಯ? ಸ್ವಲ್ಪ ನೀರ್ ಬಿಡೋದನ್ನ ಕಡಿಮೆ ಮಾಡ್ಕೊ, ಆಟೋಮೆಟಿಕ್ ಆಗಿ ದೇಹ ದಪ್ಪ ಆಯ್ತದೆ. ನೋಡು ಮಾವ, ನೀನ್ ಹಿಂಗೆ ನನ್ ಬಗ್ಗೆ ಯೋಚನೆ ಮಾಡ್ತಾ ಊಟ ನಿದ್ದೆ ಎಲ್ಲಾನು ಬಿಡು ಅಂತ ಯಾರು ಹೇಳ್ದವ್ರು? ಇನ್ನೊಂದ್ಸಲ ನನ್ ಬಗ್ಗೆ ಯೋಚನೆ ಮಾಡ್ಬಾರ್ದು. ಹೇಳ್ಬಿಡು. ನನ್ನ ತಳ್ಳೋರ್ತೀಯ ಹೋಗು. ಸಮಯ ನೋಡಿ ಇದೆಲ್ಲ ನಮ್ಮ ಅಪ್ಪನ ತಿರ್ಬೇಕು ಕರ್ಕೊಬತ್ತೀನಿ, ನಿನ್ ತಾಳಿ ಕಟ್ಟೆ ಕಟ್ತೀನಿ.